ವೆಲ್ಕಮ್ ಬ್ಯಾಕ್. ಹೌದಾ, ಮಾರ್ಕೆಟಿಗೆ ಬಂದಿದ್ದೀವಿ, ಎಲ್ಲ ಬಂದಿದ್ದಾರೆ. ನಾನು 8 ಗಂಟೆ ಒಳಗೆ ಬಂದ್ಬಿಟ್ರಮ್ಮ ಅಂದಿದ್ದೆ. ಎಷ್ಟು ಇನ್ನೂ 5 ನಿಮಿಷ ಇದೆ, 8 ಗಂಟೆಗೆ ಎಲ್ಲ ಬಂದಿದ್ದಾರೆ. ಇವಾಗ ಮಾರ್ಕೆಟ್ಗೆ ಹೋಗಿ ಐಟಮ್ಸ್ ತೊಗೊಂಬರ್ಬೇಕು. ಬ್ಯಾಗ್ ತಂದ್ರ? ಯಾಕೆ ಕಾಲೇಜ್ ಬ್ಯಾಗ್ ಹಾಕೊಂಡ್ ಬಂದಿದ್ದೀರಾ? ಎಲ್ಲ ಇಟ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಕೈಯಲ್ಲೇ ಐಡಿ ಕಾರ್ಡ್ಸ್ ಹಾಕೊಂಡ್ ಬಂದಿದ್ದಾಳೆ, ಮರ್ತೋಗಿ ಹಾಕೊಂಡ್ ಬಂದಿದ್ದಾಳೆ ಅಂತ. ನಾನು ಈ ಬ್ಯಾಗ್ ಒಳಗೆ ಇನ್ನೊಂದು ಬ್ಯಾಗ್ ಇಟ್ಕೊಂಡ್ ಬಂದಿದ್ದೀನಿ ನಾನು ಅಷ್ಟೇ. ಇವಾಗ ನಂಗೆ ಮರ್ತೋಯ್ತು ಜಿ, ಈಗ ನಾನು ಇದ್ರೊಳಗೆ ಹಿಡಿಯಲ್ಲ. ನಿಮ್ದು ಬ್ಯಾಗ್ ತಂದಿದ್ರೆ ಹಿಡ್ಕೊಳ್ರಿ. ಇದು ನೋಡಿ ಗೈಸ್, ಇದನ್ನ ತಗೊಂಬಂದು ನೆನ್ನೆ ಚಂದನ ತಗೊಂಡೋಗಿದ್ದಾಳೆ. ಇದು ಹಿಡಿಯಲ್ವೇ? ನಿಜ ಇಲ್ಲ, ಸುಮ್ಮನೆ ಇಟ್ಕೊ. ಹೂನೇ 15 ರೂಪಾಯಿ ಅಂತೆ, ಬೇರೆ ಕಲರ್ಗೆ 10 ರೂಪಾಯಿ, ಇದಕ್ಕೆ 15 ರೂಪಾಯಿ ಅಂದ್ರು. ಎಲ್ಲ ಜನ ನಮ್ಮನ್ನ ಹುಚ್ಚಿರ್ತಾರೆ. ಇವು ಯಾಕೆ ಅದು ನೋಡಿ ಗೈಸ್, ನಾವು ನಿಂತಿರೋದು ಬ್ಯಾಕ್ ಗ್ರೌಂಡ್ ನೋಡಿ ಎಲ್ಲಿಟ್ಟಿದ್ದೀವಿ. ಚಂಡಿ ಒಂದು ಬರ್ಬೇಕು ಗೈಸ್, 5 ನಿಮಿಷ ಇದೆ ಅಂತ ನಿಂತಿದ್ದೀವಿ. ಹೊಡಿತೀವಿ ಏನು, ಬೇಗ ಬಾನು. ಮಾತಾಡ್ತಿದ್ಯಾ ನೀನು? ಮೈದಾ ಹಿಟ್ಟು ಇವತ್ತು ಸೀರಿಯಸ್ ಆಗಿ ಕೆಲಸ ಮಾಡ್ತೀವಿ ಗೈಸ್. ಫಸ್ಟ್ ಮಾರ್ಕೆಟಲ್ಲಿ ಬ್ಲಾಗ್ ಮಾಡೋಕ್ಕಾಗುತ್ತೋ ಇವಾಗ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ನಾನು ವಿಡಿಯೋ ಇಟ್ಕೊಂಡು ನಿಂತ್ಕೊಂಡ್ರೆ ಎಲ್ಲರೂ ಹೊಡಿತಾರೆ ನನಗೆ. ತಿಂದ್ರೆ ಎಲ್ಲರೂ? ನಾನು ತಿನ್ಕೊಂಡು ಬಂದೆ. ಇದೊಂದು ಬಾರ ಆಗಿದೆ ಇವರಿಗೆ. ನೀವು ಬ್ಯಾಗ್ ತಂದಿ, ಆ ಬಾಟ್ಲ್ ಎತ್ತಿ ಅಲ್ಲಿ ಇಟ್ಕೋ, ಆ ಬಾಟ್ಲ್ನ ಒಳಗಿಡು. ಯಾಕೆ? ತಿನ್ಲಿ ಇರು, ನಾನೇನಂದೆ. ಇಲ್ಲಿ ಚೀಟಿ ಎಲ್ಲ ರೆಡಿ ಆಯ್ತು. ಅನಿತಾ ಓದ್ಸತಿನೂ ಅನಿತಾನೇ ಎಲ್ಲ ನೋಡ್ಕೊಂಡಿದ್ದಾಗೆಲ್ಲ. ಎಷ್ಟು ನೋಡಿ ನಾಯಿಗಳು ಬೊಗಳ್ದ್ವಾ? ಯಾರೋ ನಮ್ಮ ಹಳೆ ಫ್ರೆಂಡು ಅಂತ, ನಿನ್ನ ಹಳೆ ಫ್ರೆಂಡು ಅಂತ ನೋಡ್ತೈತೆ. MG ಸೂರ್ಯನ ಬೆಳಕು ನಿನ್ ಮೇಲೆ. ಫಸ್ಟ್ ಟೈಮ್ 8 ಗಂಟೆ ಬಿಸಿಲು ಈ ತರ ಬೀಳ್ತಿರೋದು ನಮ್ಮ ಮೇಲೆ. ಇಲ್ಲ ಚಳಿ ಇಲ್ಲ, ಬಸ್ಸು ಖಾಲಿ ಇತ್ತು ನಂದಂತೂ. ಗೈಸ್ ಬಂದಿದ್ದೀವಿ, ನಮ್ಮ ಹತ್ರ ಇರೋದು ಇವರೆಲ್ಲ ಹಿಂದೆ ಕೂತವ್ರೆ. MG ಅಂತೂ ಫುಲ್ ಸುಸ್ತಾಗ್ದೋಗಿದ್ದಾಳೆ, ಈ ಕಡೆ ಇದ್ದಾಳೆ. ಸಿಕ್ಕಾಪಟ್ಟೆ ತಗೊಂಡಿದ್ದೆ, ಫುಲ್ ಸಾಕಾಗೋಗಿದೆ. 10 ಗಂಟೆ ಅಂದ್ಕೊಂಡಾಗೆ ಬೇಗ ಬರ್ತೀವಿ. 8 ಬ್ಯಾಗ್ ಆಗಿದೆ, 8 ಜನಕ್ಕೆ 8 ಬ್ಯಾಗ್, ಅದರೊಳಗೆ ಇದು ಡಬಲ್. ಇವಾಗ ಮನೆಗೆ ಹೋಗ್ಬೇಕು, ಇನ್ನೂ ಒಂದು 3 ಗಂಟೆ ಆಗುತ್ತೆ ಮನೆಗೆ ಹೋಗೋದು. ಖಾಲಿ ಬಸ್ಸು, ಬೇಗ ಮನೆಗೆ ಹೋಗಿ ಎಲ್ಲ ಕೆಲಸ. ನಾವು ಆಂಟಿಗಳ ಥರ ಬಂದಿದ್ದೀವಿ. ಇವಳು ನೋಡಿ ಗೈಸ್, ಆರಾಮಾಗಿ 9 ಗಂಟೆಗೆ ರೆಡಿ ಆಗಿ ಬಂದಿದ್ದಾಳೆ. ಈ ಚಂಡಿ ಮುಗಿದಿ ಗೈಸ್, ಸ್ವಲ್ಪ ಬಿಸಿದಿರೋದು ನೋಡಿ. ನಮಗಂತೂ ಗೈಸ್ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿ ಇಷ್ಟಪಡ್ತೀವಿ. ಈಗ ಅದೇನು ಮನೆಗೆ ಹೋಗಿ ಮಾಡ್ತೀವಿ, ಬಟ್ ಮನೆಯಿಂದ ಮಾಡಿ ಇವೆಲ್ಲ ಮಾಡ್ತಿದ್ವಿ ನಾವು. ಸ್ಟಾರ್ಟಿಂದ ನಮ್ಮನ್ನು ಮಾಡ್ಕೊಂಡ್ಬಿಟ್ಟವ್ರೆ ನೋಡಿ. ಇಲ್ಲಿ ಅಲ್ಲಿ ಹಿಂದೆ ಜಾತ್ರೆ ಸೆಟ್ ಇದೆ ಅಂತ ಇಬ್ರು ಆಂಟಿರು ಹೋಗೋರೆ ಕೇಳಕ್ಕೆ. ಚಿಕ್ಕ ಮಕ್ಳ ಗೈಸೂರೇನು ತಗೊಂತಿರೋದು ನೋಡಿ. ಅಲ್ಲಿ ಹೋಗ್ಬಿಟ್ಟು ನೋಡಿದವ್ರೇನೋ ತಗೊಂತವ್ರೆ ಅನ್ಬೇಕು, ನೋಡಿದ್ರೆ ಸ್ನ್ಯಾಪ್ ತಗೊಂತವ್ರೆ ನಿಂತ್ಕೊಂಡು ನೋಡಿ. ಬರ್ತವಳಿ ತಗೊಂಡ ಮತ್ತೆ ಸ್ನ್ಯಾಪ್ ತೆಗಿಯಕ್ಕೆ ಹೋಗಿದ್ದ ನಿಮ್ಮ. ಆಂಟಿ ತಗೊಂಡಿದ್ದೆ, ಅದೆಷ್ಟು ಕ್ಯೂಟ್ ಆಗಿದೆಯಾ ಈ ಫೋನು, ಕ್ಯೂಟ್ ಆಗಿದೆ. ಎಷ್ಟು ಕೇಳ? ನೋಡಿ ಇಷ್ಟು ತಂದಿದ್ದೀವಿ ಮಾರ್ಕೆಟಿಂದ. ಬಂದರು ಎಲ್ಲರೂ. MGಗಂತೂ ಸಾಕು ಬಿದ್ದೋಗಿದೆ, ಅವಳು ಸಾಕಿ ಬಿದ್ದೋಯ್ತು. 1 ಅವರ್ ರೆಸ್ಟ್ ಮಾಡಬೇಕು ಅಂತಾಳೆ. ಎಲ್ಲರ್ಕಿಂತ ಚಿಲ್ಲಾಗಿರೋಳೆ ಈ ಹುಡುಗಿ ಚಂಡಿ. ಬಂದ್ಲು, ಯಾಕೆ ಹೇಳಿ, ಆರಾಮಾಗಿ ಬಂದ್ಲು 9 ಗಂಟೆಗೆ. ನೋಡಿ ಗೈಸ್, ನಾವು ತಂದಿರೋದು
ಅಲ್ಲ ಯಾವ ಬಾಯಿಂದ ಹೇಳ್ತೀಯ? ನಾವು ಓಡಾಡಿದ್ ನೋಡ್ಬಿಟ್ರೆ ನೀನು ಕೇಳಲ್ ಚಂದನ ನೀರ್ ಕ್ಯಾನಿಂಗ್ ತಗೊಂಬಂದಿದೀವಿ ನೋಡಿ ಗೈಸ್. ಈರುಳ್ಳಿ, ಕ್ಯಾಬೇಜ್ ಅಂತೂ ಏನೋ ಒಂದು ಮಾಡುತ್ತೆ ಇದು ನೋಡಿ. ನೀರ್ ಬಾಟ್ಲು ಅದು ಓಪನ್ ಮಾಡ್ಬಿಟ್ರಾ ವಾಟರ್ದು? ನಾನು ಹಂಗೆ ಇಡೋಣ ಅನ್ಕೊಂಡಿದ್ದೆ ಅಲ್ವಾ, ಚೆನ್ನಾಗಿ ಕಾಣುತ್ತೆ. ಏನೋ ಇಷ್ಟು ತಂದಿದ್ದೀವಿ ಗೈಸ್. ನಿಂಬೆಹಣ್ಣು ಎಷ್ಟು ಬಂತು? 20 ಬಂತಾ? 1 ರೂಪಾಯಿಗೆ ಒಂದು ಬಿದ್ದಂಗಾಯ್ತು ನೋಡಿ. ಅದು ನಾನು 1 ರೂಪಾಯಿಗೆ ಒಂದು ಬಿದ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಅಜ್ಜಿ ಕೊಡ್ತಿತ್ತಲ್ಲ ಅದಕ್ಕೆ ತಗೊಂಡೆ. ನಿಜ ಅಜ್ಜಿ ಪಾಪ ತುಂಬಾ ಹೇಳ್ತು. ಅದಕ್ಕೆ ತಗೊಂಡು ವರ್ಕ್ ಮೋಡ್ ಆನ್. ಕ್ಯಾಟ್ರಿಂಗ್ ನೋಡಿ ಗೈಸ್ ಹೆಂಗ್ ನಡೀತಿದೆ. ಎಲ್ಲರೂ ಫಸ್ಟು ಗೋಬಿ ಹೆಚ್ಚುತ್ತಾ ಇದೀವಿ. ಈ ಹುಡುಗಿನ ಎಳ್ಯಾಕೆ ಕೂರಿಸಿದೀವಿ. ಅವ್ಳು ಕುತ್ಕೊಂಡು ಎಳಿ ಮಾಡ್ತೀನಿ ರೀ. ಇಷ್ಟಿಷ್ಟು ಮಾಡ್ತಿದ್ದೀವಿ. ಕಡೆ ನಾವು ಶುಂಠಿ ಬೆಳ್ಳುಳ್ಳಿ ರೆಡಿ ಮಾಡ್ತೀವಿ. ಈಗ ನೋಡಿ ಎಳಿತಾಳೆ, ಬೇಗ ಎಳಿ ಅಮ್ಮ. ಅವೆಲ್ಲ ಹೆಚ್ಚಿ ಕೊಡ್ತಿದ್ದಾರೆ, ಅದನ್ನ ಕುತ್ಕೊಂಡು ಹೇಳಿ. ಅವಳಿಗೇನೋ ಅದು ಎಕ್ಸಸೈಸ್ ಅಂತೆ, ಅದನ್ನ ಮಾಡ್ತಿದ್ದಾಳೆ ಕುತ್ಕೊಂಡು. ಸ್ಪ್ರಿಂಗ್ ಆನಿಯನ್ ಸಿಕ್ತಾ ಎಮ್ ಜಿ ಲಾಸ್ಟಿಗೆ. ಅರ್ಶಿನ ಕುಂಕುಮನೂ ತಂದಿದ್ದೀವಿ. ಅದನ್ನು ತಂದ್ವಿ. ಇದು ಸ್ಪ್ರಿಂಗ್ ಆನಿಯನ್ಸ್ ಒಂದ್ ಕಡೆ 30 ಇತ್ತು, ಇನ್ನೊಂದ್ ಕಡೆ 20 ಸಿಕ್ತು, ತಗೊಂಡ್ಬಿಟ್ವಿ. ಸೊ ಇವಾಗ ನಾವು ಇದನ್ನೆಲ್ಲ ಮಾಡಿ ಸಿಗ್ತೀವಿ. ಚಂಡಿ ಇಷ್ಟು ಮಾಡ್ತಾಳಂತೆ, ಅವಳಿಗೆ ಪನಿಷ್ಮೆಂಟ್. ಗೈಸ್ ಫೆಸ್ಟ್ಗೆ ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಜಾಮೂನ್ಗೆ ಹಿಟ್ಟು ರೆಡಿ ಮಾಡ್ತಿದೀವಿ. ಸ್ಟಾರ್ಟಿಂಗ್ ಕೈ ಹಾಕ್ಬಿಟ್ಟೆ, ಭಯ ಆಯ್ತು ಆಗುತ್ತೋ ಇಲ್ವೋ ಅಂತ. ಆಗ್ತಾ ಇದೆ ಇವಾಗ ಚೂರು ದನ ಹಾರ್ಡ್ ವರ್ಕ್. ದನ ಸೈಕಲ್ ಆಗಿದ್ದಾಳೆ. ಚೂರು ನೀರಾಗ್ತಾನ. ಇವ್ರು ನೋಡಿ ಗೈಸ್, ಗೋಬಿಗೆ ಏನು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ಅವಳು ಪಾಪ ಅವಳು ಹುಷಾರಿಲ್ಲ, ಮಲ್ಗೋಬಿಟ್ಟವಳೆ. BCA ಫೇಲ್ ಆದ್ರೆ ಅಂಗಡಿ ತೆಗಿತೀನಿ. ಅಂಗಡಿ ಹೆಸರು ನಿನ್ನ ಐಡಿಯಾ ಕೊಡು. ನೀನೇನು ಅಂಗಡಿ ಹೆಸರು ಪಾಸ್ ಆಗ್ತೀನಿ ನಾನು. ಜಸ್ಟ್ ಪಾಸ್ ಆದ್ರೂ ಸಾಕು. ಚಂಡಿ BCA ಫೇಲಿಯರ್ಸ್. ನೀನು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ಯಾ? ಸುಸ್ತಾಗೋಯ್ತು ಎಮ್ ಜಿ ಆವಾಗ್ಲಿಂದ ಹಾರ್ಡ್ ವರ್ಕ್. ಗೈಸ್ ನೋಡಿ, ಹಿಟ್ಟು ನಾದಿಟ್ಟಿದ್ವಿ. ಈಗ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಆಯ್ತು ಬಿಟ್ಟು ಉಂಡೆಗಳು ಮಾಡ್ತೀವಿ. ಇಲ್ಲಿ ನೋಡಿ ಎಲ್ಲರೂ ಎಲ್ಲ ಇಲ್ಲಿ ಗೋಬಿ ಮಾಡ್ತಿದ್ದಾರೆ. ಅಪ್ಪ ಎಷ್ಟು ಲೈಟ್ ಬರ್ತಿದೆ. ಫುಲ್ ಗೋಬಿ ಮಾಡಕ್ಕೆ ರೆಡಿ ಇದ್ದಾರೆ. ಗೋಬಿ ತೋರಿಸ್ತೀನಿ ರೀ. ಇನ್ನೂ ಮಾಡ್ತಾ ಇದ್ದಾರೆ ಗೈಸ್. ಕಲರು ಬರುತ್ತೆ. ಇಲ್ಲಿ ನಮ್ಮ ಅನಿತಾ ಮತ್ತೆ ಚಂಡಿ ಅವರು ಗೋಬಿನ ಬಿಡ್ತಾ ಇದ್ದಾರೆ. ಇಲ್ಲಿ ಎಮ್ ಜಿ ಕರಿತಾ ಇದ್ದಾಳೆ. ಇದನ್ನೆಲ್ಲ ಇವ್ರು ನೋಡ್ಕೊಂಡು ಹೆಂಗಿದ್ದಾರೆ, ಹೆಂಗ್ ಬರುತ್ತೆ ಫಸ್ಟ್ ಗೋಬಿ ಅಂತ. 2:30 ಆಗಿದೆ ಗೈಸ್. ಇವಾಗ ಜಾಮೂನು ಮತ್ತೆ ಅಪ್ಪ ಗೈಸ್ ಸೈಕ್ ಆಗ್ಬಿಡ್ತು. ಜಾಮೂನ್ಗೆ ಸ್ವಲ್ಪ ಜಾಸ್ತಿ ಗೋಬಿ ಆದ್ರೂ ಅಟ್ಲೀಸ್ಟ್ ನನಗೆ ಲಾಸ್ಟ್ ಟೈಮ್ ಐಡಿಯಾ ಇತ್ತು ಸ್ವಲ್ಪ. ಸೊ ಸ್ಟಾರ್ಟಿಂಗ್ 1-2 ಇದು ಆಯ್ತು ಹೊತ್ತು, ಆಮೇಲೆ ಎಲ್ಲ ಚೆನ್ನಾಗೇ ಬಂತು. ಜಾಮೂನ್ ಮಾತ್ರ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಹ್ಯೂಜ್ ಕ್ವಾಂಟಿಟಿಲಿ ನನಗೆ ಸ್ವಲ್ಪ ಹೆಂಗೆ ಏನು ಅನ್ನೋದು ಸಿಗ್ಲಿಲ್ಲ. ಬಟ್ ಇವಾಗ ಪರವಾಗಿಲ್ಲ ಬರ್ತಾ ಇದೆ. ನಮ್ಮ ದನ ಅಂತ ಫುಲ್ ಟೆನ್ಷನ್ ಆಗ್ಬಿಟ್ಲು. ಇಲ್ಲಿ ಗೋಬಿ ಕೂಡ ಇಲ್ಲಿ ಈ ಅಕ್ಕನ್ ನೋಡಿ, ಅಲ್ಲಿಂದ ಇಲ್ಲಿ ಮಾಡ್ತಾ ಇಲ್ಲಿ ಗೋಬಿ ಆಗ್ತಾ ಇದೆ. ಇಲ್ಲಿ ಇವಾಗ ಮತ್ತೆ ಜಾಮೂನ್ ಇಟ್ಟೆ. ನೀನ್ ಆಗುತ್ತೆ ಅನ್ಕೋಬೇಡ, ಸದ್ಯಕ್ಕಂತೂ ಅದಾಗಲ್ಲ. ಇನ್ನೂ ಬೇಕು, ಸುಮ್ಮನೆ ಇದ್ಬಿಡು. ನಂಗೆ ಇನ್ನು ಜಾಮೂನ್ ತಂಟೆಗೆ ಬರ್ಬೇಡ. ಊಟ ಮಾಡಿ ಪಾಪ ಹುಡುಗಿ ಹುಷಾರಿಲ್ಲ ಅಂದ್ರೂ ಮಾಡ್ತಾ ಇತ್ತು ಬಂದು.
ನಮ್ಮ ದನ ಫುಲ್ಲು ದನ ತಲೆ ತಿರುಗಿ ಬೀಳೋಳಂದು ಏನು ಹಾ ಇದೆ ತರ್ತೀನಿ. ಇವಳು ಕೂಡ ಮಾಡ್ತಾಳೆ. ಹೊರಗಡೆ ನೋಡೋದಾದ್ರೆ ಈ ಹುಡುಗಿನೋ ನೆಟ್ಟಿಗೆ ನಿಂತ್ಕೋ ಅಷ್ಟು. ಇಲ್ಲಿ ನೋಡಿ ಗೈಸ್ ಕ್ಯಾಟ್ರಿಂಗ್ ನಮ್ದು. ನಮ್ಮಮ್ಮ ನೋಡ್ಬೇಕು ಹೆಂಗಾಗಿದೆ. ಎಲ್ಲ ಕ್ಲೀನ್ ಮಾಡ್ತೀವಿ ಅದ್ರ ಆಮೇಲೆ. ಇಲ್ಲಿ ಅನಿತಾ ಡೆಡಿಕೇಟೆಡ್ ಪರ್ಸನ್. ಪಾಪ ಗೋಬಿ ಹಿಂದೆ ತುಂಬ ಕೈವಾಡ ಇದೆ ಅವಳು. ಎಲ್ಲಾರ್ದು ಇದೆ ಪಾಪ. ಇಲ್ಲಿ ಅಕ್ಕ ಇವಳು ಸ್ವಲ್ಪ ಚೌಕಿದಾರಿ ಕೆಲಸ ಜಾಸ್ತಿ ಅವಳು. ನಾನು ಏನಂದಿ ಚೌಕಿದಾರಿ ಕೆಲಸ ಎಮ್ ಜಿ ಅವಳು ಚೌಕಿದಾರಿ ಕೆಲಸ ಮಾಡಲ್ವಾ? ಹಾಂ ಅಷ್ಟೇ ಹೇಳಿದ್ದು. ಎಲ್ಲ ಮಾಡಿ ಆದಮೇಲೆ ಒಂದು ಕೌಂಟ್ರ್ ಕೊಡ್ತಾರಲ್ಲ ಲಾಸ್ಟಿಗೆ. ಸರಿ ಗೈಸ್, ಈಗ ಬರೀ ಜಾಮೂನ್ ತೋರಿಸ್ತೀನಿ. ಜಾಮೂನ್ ಇನ್ನೂ ಮಾಡ್ತಾ ಇದ್ದೀವಿ, ಬಟ್ ಇಷ್ಟು ಇವಾಗ ಮಾಡಿದ್ದೀವಿ. ಇಲ್ಲಿ ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಮತ್ತು ಈಗ ಜಾಮೂನ್ ಹಾಕಬೇಕು. ಇಲ್ಲಿ ಗೋಬಿ ಆಗ್ತಾ ಇದೆ. ಇಷ್ಟು ಗೋಬಿ ಆಗಿದೆ, ಇಷ್ಟು ರೆಡಿ ಮಾಡಿಟ್ಟಿದ್ದೀವಿ. ಈ ಅಕ್ಕ ಏನೋ ಫ್ರೈಡ್ ರೈಸ್ ಹೆಂಗೆ ಮಾಡೋದು ನೋಡ್ತಾಳೆ.